ಶ್ರೀ ಗುರುಚರಿತ್ರೆ 39ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ ಗಾಣಗಾಪುರದಲ್ಲಿ ಸೋಮನಾಥ ಗಂಗಾದೇವಿ ಎಂಬ ಹೆಸರಿನ ವೃದ್ಧ ದಂಪತಿಗಳಿದ್ದರು. 60 ವರ್ಷ ವಯಸ್ಸಾದರೂ ಗಂಗಾದೇವಿ ಬಂಜೆಯಾಗಿಯೇ ಉಳಿದಿದ್ದಳು. ಪತಿವ್ರತೆಯಾದ ಅವಳು ನಿತ್ಯ ಗುರುವಿನ ಸೇವೆಗೆ ಬಂದು ನೀಲಾಂಜನ ಹಚ್ಚಿ ಆರತಿ ಬೆಳಗುತ್ತಿದ್ದಳು. ಅವಳ ಸೇವೆಯಿಂದ ಸಂತುಷ್ಟರಾದ ಗುರುಗಳು ಒಂದು ದಿನ ಅವಳನ್ನು ಕುರಿತು, ಗಂಗಮ್ಮ, ನಿನ್ನ ಇಚ್ಛೆ ಏನಿದೆಯೋ ಕೇಳಿಕೋ, ಭಗವಂತನು ಅದನ್ನು ಪೂರ್ತಿಗೊಳಿಸುತ್ತಾನೆ ಎಂದು ನುಡಿದರು. ಆಗ ಗಂಗಾದೇವಿಯು ಕೈಮುಗಿದು, ಗುರುನಾಥ, ಸರ್ವಾಂತರ್ಯಾಮಿ ಎನಿಸುವ ನಿಮಗೆ ಗೊತ್ತಿಲ್ಲದ ವಿಷಯ ಯಾವುದೂ ಇಲ್ಲ. ಈ ಜನ್ಮದಲ್ಲಿ ನಾನು ಅಪುತ್ರವತಿಯಾದ್ದರಿಂದ ಬಂಜೆ ಎನಿಸಿಕೊಳ್ಳುತ್ತಾ ಲೋಕನಿಂದೆಗೆ ಗುರಿಯಾದೆ. ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ ಎಂದ ಚಿಂತೆಯು ನನ್ನನ್ನು ಕಾಡಿ ಹಣ್ಣುಗೊಳಿಸಿದೆ. ಆದ ಕಾರಣ ನನಗೆ ಮುಂದಿನ ಜನ್ಮದಲ್ಲಿಯಾದರೂ ಸತ್ಪುತ್ರರು ಉದಯಿಸುವಂತೆ ಅನುಗ್ರಹ ಮಾಡಿರಿ ಎಂದು ಪ್ರಾರ್ಥಿಸಿಕೊಂಡಳು. ಅದಕ್ಕೆ ಗುರುಗಳು ನಗುತ್ತಾ, ಮುಂದಿನ ಜನ್ಮವನ್ನು ಕಂಡವರ್ಯಾರು? ಇದೇ ಜನ್ಮದಲ್ಲಿಯೇ ಸಂತತಿ ಭಾಗ್ಯ ಲಭಿಸುವುದು ಎಂದು ನುಡಿದರು. ಗಂಗಾದೇವಿಯು, ಗುರುಗಳೇ, ಇನ್ನು ಮೇಲೆ ಈ ಜನ್ಮದಲ್ಲಿ ಮಕ್ಕಳಾಗಲು ಹೇಗೆ ಸಾಧ್ಯ? ಈಗಾಗಲೇ ನನ್ನ ಮುಟ್ಟು ಸಹಿತ ನಿಂತು ಹೋಗಿದೆ ಎಂದು ನುಡಿದಳು. ಗುರುಗಳು, ಗಂಗಮ್ಮ, ನೀನು ಸಲ್ಲಿಸಿದ ಸೇವೆ ವ್ಯರ್ಥವಾಗುವುದಿಲ್ಲ. ದಿನಾಲು ನೀನು ಸಂಗಮ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅಶ್ವತ್ಥ ಸೇವೆಯನ್ನು ಮನಃಪೂರ್ವಕವಾಗಿ ಮಾಡು. ನಿನಗೊಬ್ಬ ಪುತ್ರನು ಜನಿಸುವನು, ಸಂದೇಹ ಪಡಬೇಡ ಎಂದು ಹೇಳಿದರು. ಗುರುವಾಕ್ಯದಲ್ಲಿ ನಿಷ್ಠೆಯಿಂದ ಗಂಗಾದೇವಿಯು ಅವರ ಆಜ್ಞೆಯಂತೆ ಅಶ್ವತ್ಥ ಸೇವೆ ಮಾಡತೊಡಗಿದಳು. 3ನೆಯ ದಿನದ ರಾತ್ರಿ ಸ್ವಪ್ನದಲ್ಲಿ ಅವಳಿಗೊಬ್ಬ ಬ್ರಾಹ್ಮಣನು ಕಾಣಿಸಿಕೊಂಡು, ಅಮ್ಮ, ನೀನು ನರಸಿಂಹ ಸರಸ್ವತಿ ಯತಿಗಳಿಗೆ ಭಕ್ತಿಯಿಂದ 7 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡು. ಅವರು ಕೊಡುವ ಪ್ರಸಾದವನ್ನು ಭಕ್ಷಿಸು. ನಿನ್ನ ಇಚ್ಛೆ ಈಡೇರುವುದು ಎಂದು ನುಡಿದು ಅದೃಶ್ಯನಾದನು. ಗಂಗಾದೇವಿಯು ತಟ್ಟನೆ ಎಚ್ಚೆತ್ತಳು. ಬೆಳಗು ಹರಿದಿತ್ತು. ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಅಶ್ವತ್ಥ ಸೇವೆ ಮುಗಿಸಿದಳು. ನಂತರ ಗುರುಮಠಕ್ಕೆ ಬಂದಳು. ಗುರುಗಳಿಗೆ 7 ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದಳು. ಗುರುಗಳು ನಸುನಗುತ್ತಾ ಅವಳಿಗೆ 2 ಬಾಳೆಹಣ್ಣುಗಳನ್ನು ಕೊಟ್ಟರು. ಗುರುಪ್ರಸಾದ ಭಕ್ಷಣೆಯ ಪ್ರಭಾವದಿಂದಾಗಿ ಅವಳು ಅಂದೇ ರಜಸ್ವಳಿಯಾದಳು. ಅವಳು ಹವಿಷ್ಯಾನವನ್ನು ಉಣ್ಣುತ್ತಾ 3 ದಿನಗಳನ್ನು ಮೌನವಾಗಿ ಕಳೆದಳು. 4ನೆಯ ದಿನ ಸ್ನಾನ ಮಾಡಿ ಪತಿ ಹಾಗೂ ಗುರುಗಳ ದರ್ಶನ ಪಡೆದಳು. ಗುರುಗಳು ಅವಳಿಗೆ ಪುತ್ರವತಿ ಭವ ಎಂದು ಆಶೀರ್ವದಿಸಿದರು. ಆ ರಾತ್ರಿ ದಂಪತಿಗಳಿಬ್ಬರು ಸಂತೋಷದಿಂದಿಲ್ಲರು. ಗುರು ಕೃಪೆಯಿಂದ ಅಂದೇ ಅವಳಿಗೆ ಗರ್ಭ ನಿಂತಿತು. ಗಂಗಾದೇವಿ ಬಂಜತನದಿಂದ ಮುಕ್ತಳಾದಳೆಂಬ ವಿಷಯ ತಿಳಿದು ಎಲ್ಲರೂ ಸಂತೋಷಪಟ್ಟರು. 9 ಮಾಸಗಳು ತುಂಬಿ ಗಂಗಮ್ಮನ ಹೆಣ್ಣು ಮಗುವೊಂದಕ್ಕೆ ಜನ್ಮ ಕೊಟ್ಟಳು. ಜ್ಯೋತಿಷಿಗಳು ಮಗುವಿನ ಜಾತಕ ಬರೆದು ಈ ಮಗಳು 3 ಮಕ್ಕಳಿಗೆ ತಾಯಿಯಾಗುವಳೆಂದು ಭವಿಷ್ಯ ನುಡಿದರು. 10ನೇ ದಿನ ಸ್ನಾನ ಮುಗಿಸಿದ ಗಂಗಾದೇವಿ ಮಗುವಿನೊಂದಿಗೆ ಮಠಕ್ಕೆ ಬಂದು ಮಗುವನ್ನು ಗುರುಚರಣಗಳ ಮೇಲೆ ಹಾಕಿ ತಾನು ನಮಸ್ಕರಿಸಿದಳು. ಶ್ರೀ ಗುರುವು ಅವಳಿಗೆ, ಈ ಮಗು ಶತಾಯುಷಿಯಾಗಿ ಪುತ್ರ ಪುತ್ರಿಯರನ್ನು ಪಡೆಯುವಳು. ಇವಳ ಗಂಡನು ಜ್ಞಾನಿಯಾಗುವನು. ಪತಿವ್ರತೆಯಾದ ಇವಳು ಎಲ್ಲರಿಗೂ ಪೂಜ್ಯಳೆನಿಸುವಳು. ದಕ್ಷಿಣ ದೇಶದ ಅರಸನೊಬ್ಬನು ಇವಳಿಗೆ ದರ್ಶನ ಕೊಡುವನು ಎಂದು ವರವನ್ನಿತ್ತರು. ಗಂಗಾದೇವಿಯು ತನಗೆ ಇನ್ನೊಂದು ಗಂಡು ಮಗುವನ್ನು ಕರುಣಿಸಬೇಕೆಂದು ಗುರುಗಳಲ್ಲಿ ಪ್ರಾರ್ಥಿಸಿಕೊಂಡಳು. ಗುರುಗಳು ನಗುತ್ತಾ, ನಿನಗೆ 100 ವರ್ಷ ಬಾಳುವ ಮೂರ್ಖ ಮಗ ಬೇಕೇ ಅಥವಾ 30 ವರ್ಷ ಜೀವಿಸುವ ಸುಪುತ್ರ ಬೇಕೋ ಎಂದು ಪ್ರಶ್ನೆ ಮಾಡಿದರು. ನನಗೆ ಸುಪುತ್ರನೇ ಜನಿಸಲಿ, ಆದರೆ ಆ ಮಗನಿಗೆ 5 ಮಕ್ಕಳ ಭಾಗ್ಯವಿರಬೇಕು ಎಂದು ಪ್ರಾರ್ಥಿಸಿದರು. ಗುರುಗಳು ತಥಾಸ್ತು ಎಂದು ನುಡಿದರು. ಗುರುವಾಕ್ಯದಂತೆ ಗಂಗಾದೇವಿಗೆ ಹುಟ್ಟಿದ ಮಗನು ವೇದಶಾಸ್ತ್ರ ಪಂಡಿತನಾಗಿ 5 ಮಕ್ಕಳನ್ನು ಪಡೆದನು. ಹೀಗಿದೆ ಗುರುಕೃಪೆಯ ಪ್ರಭಾವ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 39ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 40ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ ಒಂದು ದಿನ ನರಹರಿ ಎಂಬ ಹೆಸರಿನ ಯಜುರ್ವೇದಿ ಬ್ರಾಹ್ಮಣನೊಬ್ಬನು ಕುಷ್ಠರೋಗದಿಂದ ಪೀಡಿತನಾಗಿ ಗುರುಕೃಪೆಗಾಗಿ ಬಂದನು. ಆತನು ಗುರುಗಳೆದುರು ತನ್ನ ದೀನ ಸ್ಥಿತಿಯನ್ನು ಹೇಳಿಕೊಳ್ಳುತ್ತಾ, ಸದ್ಗುರುನಾಥ, ನಾನು ಯಜುರ್ವೇದವನ್ನು ಅಭ್ಯಾಸ ಮಾಡಿದ್ದರೂ ಸಹಿತ ಪೂರ್ವಜನ್ಮದ ಪಾಪಕರ್ಮಗಳಿಂದಾಗಿ ಈ ಹೀನ ಬೇನೆಯು ನನಗೆ ಅಂಟಿಕೊಂಡಿದೆ. ಇದರಿಂದಾಗಿ ನನಗೆ ಜನರಲ್ಲಿ ಮರ್ಯಾದೆ ಇಲ್ಲದಂತಾಗಿದೆ. ಯಾರು ನನ್ನನ್ನು ಸಮೀಪಕ್ಕೆ ಬರಿಸಿಗೊಡದದ್ದಾಗಿದ್ದಾರೆ. ದಯಾಳುಗಳಾದ ತಾವು
ನನ್ನನ್ನು ಉದ್ಧಾರ ಮಾಡುವಿರೆಂದು ವಿಶ್ವಾಸದಿಂದ ತಮ್ಮ ದರ್ಶನಕ್ಕೆ ಬಂದಿರುವೆ ಎಂದು ಪ್ರಾರ್ಥಿಸಿಕೊಂಡನು. ಗುರುಗಳು ಮಠದ ಹತ್ತಿರ ಉರುವಲಕ್ಕಾಗಿ ತಂದು ಹಾಕಿದ್ದ ಕಟ್ಟಿಗೆಗಳಲ್ಲಿದ್ದ ಒಂದು ಔದುಂಬರದ ಕಟ್ಟಿಗೆಯನ್ನು ಕೈಗೆತ್ತಿಕೊಂಡು ಈ ಬ್ರಾಹ್ಮಣನಿಗೆ ಕೊಟ್ಟರು. ಆ ಕಟ್ಟಿಗೆಯನ್ನು ಸಂಗಮದ ಪೂರ್ವ ಭಾಗದಲ್ಲಿ ನೆಡೆಸಿ ತ್ರಿಕಾಲದಲ್ಲಿಯೂ ನದಿ ಸ್ನಾನ ಮಾಡಿ ಅದಕ್ಕೆ ಕೊಡದಿಂದ ನೀರು ಹಾಕು ಎಂದು, ಅದು ಎಂದು ಚಿಗುರೊಡೆದು ಮರವಾಗುವುದೋ ಅಂದೇ ನಿನ್ನ ಬೇನೆ ನಿವಾರಣೆ ಆಗುವುದು ಎಂದು ಆಜ್ಞೆ ಮಾಡಿದರು. ಗುರುಗಳ ಆಜ್ಞೆಯಂತೆ ದೃಢ ಸಂಕಲ್ಪ ಮಾಡಿಕೊಂಡ ಆ ಬ್ರಾಹ್ಮಣನು ಅಂದೇ ಆ ಕಟ್ಟಿಗೆಯನ್ನು ಸಂಗಮದ ಪೂರ್ವ ದಿಕ್ಕಿನಲ್ಲಿ ಒಂದು ಮಡಿ ಮಾಡಿ ಮರದಂತೆ ಹುಗಿದು ಸ್ನಾನ ಮಾಡಿ ಉಪವಾಸ ವ್ರತದಿಂದಲೇ ಅದಕ್ಕೆ ತ್ರಿಕಾಲದಲ್ಲಿಯೂ ನೀರು ಹೊತ್ತು ಹಾಕತೊಡಗಿದನು. ಆತನು ಒಣ ಕಟ್ಟಿಗೆಗೆ ನೀರು ಹೊತ್ತೊತ್ತು ಹಾಕುವ ಕೌತುಕವನ್ನು ಕಂಡ ಕೆಲವರು, ಎಲ್ಲೋ ಬ್ರಾಹ್ಮಣ, ನೀನು ವ್ಯರ್ಥವಾಗಿ ಶ್ರಮ ಪಡುತ್ತಿರುವಿ. ಒಣ ಕಟ್ಟಿಗೆಯು ಎಂದಾದರೂ ಚಿಗುರೊಡೆಯಬಲ್ಲದೆ ನಿನ್ನದು ನಿವಾರಣೆಯಾಗದ ಬೇನೆ ಎಂದು ತಿಳಿದೇ ಗುರುಗಳು ನಿನಗೆ ಈ ರೀತಿ ಆಜ್ಞೆ ಮಾಡಿದ್ದಾರೆ, ಇಷ್ಟು ತಿಳಿಯಬಾರದೆ ನಿನಗೆ ಎಂದು ಮೂದಲಿಸಿ ಮಾತನಾಡತೊಡಗಿದರು. ಅದಕ್ಕೆ ಆ ಬ್ರಾಹ್ಮಣನು, ಗುರುಗಳ ಮಾತಿನಲ್ಲಿ ನನಗೆ ವಿಶ್ವಾಸವಿದೆ. ಅವರ ಕೃಪೆಯಾದರೆ ಈ ಕಟ್ಟಿಗೆ ಚಿಗುರುವುದೇನೋ ದೊಡ್ಡ ವಿಷಯವಲ್ಲ. ನನ್ನ ಪ್ರಾಣ ಇರುವವರೆಗೂ ಇದಕ್ಕೆ ನೀರು ಹಾಕುತ್ತೇನೆ. ಇದು ಚಿಗುರೊಡೆದರೆ ಒಡೆಯಲಿ, ಇಲ್ಲದಿದ್ದರೆ ಗುರುಸ್ಥಾನದಲ್ಲಿ ನನಗೆ ಮರಣವಾದರೂ ಪ್ರಾಪ್ತಿಯಾಗಲಿ ಎಂದು ನಿರ್ಧಾರದಿಂದ ನುಡಿದು ಮತ್ತೆ ನೀರು ಹೊರತೊಡಗಿದನು. 2-3 ದಿನಗಳು ಕಳೆದವು. ಉಪವಾಸದಿಂದ ನರಹರಿಯು ಶಕ್ತಿ ಕುಂದಿತು. ಆದರೂ ಆತ ತನ್ನ ನಿರ್ಧಾರ ಬದಲಿಸದೆ ಒಂದೇ ಸವನೆ ಶ್ರಮ ಪಡುತ್ತಾ ಆ ಒಣ ಕಟ್ಟಿಗೆಗೆ ನೀರು ಹೊತ್ತು ಹಾಕುವ ಕಾರ್ಯದಲ್ಲಿ ನಿರತನಾಗಿದ್ದನು. ಮಠದ ಶಿಷ್ಯರಿಗೆ ಆತನ ಸ್ಥಿತಿ ಕಂಡು ಕನಿಕರ ಉಂಟಾಯಿತು. ಅವರು ಗುರುಗಳ ಬಳಿ ಬಂದು, ಗುರುಗಳೇ, ಆ ಮತಿಗೇಡಿ ಬ್ರಾಹ್ಮಣನು ಉಪವಾಸದಿಂದ ಒಣಕಟ್ಟಿಗೆಗೆ ನೀರು ಹೊತ್ತು ಹಾಕಿ ಸಾಯುವಂತಾಗಿದ್ದಾನೆ. ಆದರೂ ತನ್ನ ಛಲ ಬಿಟ್ಟಿಲ್ಲ ಎಂದು ನಗುತ್ತಾ ಹೇಳಿದರು. ಗುರುಗಳು ಶಿಷ್ಯರನ್ನು ಕುರಿತು, ಶಿಷ್ಯರೇ, ಹೃದಯದಲ್ಲಿಯ ಭಾವಕ್ಕನುಸಾರವಾಗಿ ಮನುಷ್ಯನಿಗೆ ಸಿದ್ಧಿ ಲಭಿಸುವುದು. ಭಾವ ಶುದ್ಧವಾಗಿದ್ದವನು ಎಂದೂ ಅಪಯ ಯಶಸ್ಸನ್ನು ಪಡೆಯಲಾರನು. ಈ ಬಗ್ಗೆ ನಿಮಗೊಂದು ಉದಾಹರಣೆ ಹೇಳುತ್ತೇವೆ, ಕೇಳಿರಿ. ಬಹುದಿನಗಳ ಹಿಂದೆ ಪಾಂಚಾಲ ದೇಶದಲ್ಲಿ ಸಿಂಹಕೇತು ಎಂಬ ರಾಜನ ಮಗನಾದ ಧನಂಜಯನು ಒಂದು ದಿವಸ ಬೇಟೆಗಾಗಿ ಅರಣ್ಯಕ್ಕೆ ಹೋಗಿದ್ದನು. ಆತನು ತನ್ನ ಜೊತೆಯಲ್ಲಿ ಒಬ್ಬ ಕಿರಾತ ಜಾತಿಯ ಸೇವಕರನ್ನು ಕರೆದೊಯ್ದಿದ್ದನು. ಅರಣ್ಯದಲ್ಲಿ ನೀರಡಿಸಿದ ಅವರು ನೀರಿಗಾಗಿ ಹುಡುಕಾಡುತ್ತಿರುವಾಗ ಆ ಬೇಡರ ದೃಷ್ಟಿಗೆ ಭಿನ್ನವಾದ ಶಿವಲಿಂಗವೊಂದು ನೆಲದಲ್ಲಿ ಬಿದ್ದಿರುವುದು ಗೋಚರಿಸಿತು. ಕಿರಾತನು ಆ ಸುಂದರವಾದ ಕಲ್ಲನ್ನು ತಟ್ಟನೆ ಕೈಗೆತ್ತಿಕೊಂಡನು. ಒಡೆಯ, ಈ ಕಲ್ಲು ಎಷ್ಟು ಅಂದವಾಗಿದೆಯಲ್ಲ ಎಂದು ಪ್ರಶ್ನೆ ಮಾಡಿದನು. ಅದನ್ನು ನೋಡಿ ರಾಜಕುಮಾರನು ನಗುತ್ತಾ, ಎಲ್ಲೋ, ಇದು ಕಲ್ಲಲ್ಲ, ಶಿವಲಿಂಗ. ಇದು ಭಿನ್ನವಾಗಿದೆ. ಅದಕ್ಕಾಗಿಯೇ ಹೀಗೆ ಪೂಜೆ ಇಲ್ಲದೆ ಈ ಭೂಮಿಯಲ್ಲಿ ಬಿದ್ದಿದೆ ಎಂದು ಹೇಳಿದನು. ಅದಕ್ಕೆ ಬೇಡನು, ಜಿಯ, ಲಿಂಗವನ್ನು ಪೂಜಿಸಿದರೆ ಏನಾಗುತ್ತದೆ ಎಂದು ಮುಗ್ಧತೆಯಿಂದ ಪ್ರಶ್ನೆ ಮಾಡಿದನು. ಅದಕ್ಕೆ ರಾಜಕುಮಾರನು ಏಕನಿಷ್ಠೆಯಿಂದ ಲಿಂಗವನ್ನು ಪೂಜಿಸುವವನಿಗೆ ಶಿವನು ಪ್ರತ್ಯಕ್ಷನಾಗಿ ಬೇಕಾದ ಸಿರಿ ಸೌಭಾಗ್ಯ ಹೆಚ್ಚೇನು ಮುಕ್ತಿ ಸಹಿತ ದಯಪಾಲಿಸುತ್ತಾನೆ ಎಂದು ನುಡಿದನು. ರಾಜಕುಮಾರನ ಮಾತಿನಿಂದ ಬೇಡನಿಗೆ ತಾನು ಶಿವಪೂಜೆ ಮಾಡಬೇಕೆಂಬ ಆಸೆ ಉತ್ಪನ್ನವಾಯಿತು. ರಾಜಕುಮಾರನಿಂದ ಆ ಶಿವಲಿಂಗದ ಪೂಜೆಯನ್ನು ಹೇಗೆ ಮಾಡಬೇಕೆಂಬ ವಿಧಾನವನ್ನೆಲ್ಲ ಕೇಳಿ ತಿಳಿದುಕೊಂಡನು. ರಾಜಕುಮಾರನೇ ಗುರುವೆಂದು ಭಾವಿಸಿ ಆತನಿಂದ ಪಂಚಾಕ್ಷರಿ ಮಂತ್ರೋಪದೇಶ ಪಡೆದುಕೊಂಡನು ಮತ್ತು ಬಹುಭಕ್ತಿಯಿಂದ ಆ ಲಿಂಗವನ್ನು ಅಡವಿಯಲ್ಲಿಯೇ ಇದ್ದ ತನ್ನ ಗುಡಿಸಲಿಗೆ ಹೊತ್ತುಕೊಂಡು ಬಂದನು. ಮಡದಿ ಎದುರು ಶಿವಲಿಂಗವನ್ನು ಪೂಜಿಸಿದರೆ ಕೈಲಾಸವೇ ದೊರೆಯುವುದೆಂದು ಹೇಳಿದನು. ಅವಳು ಬಹು ಸಂಭ್ರಮ ಪಟ್ಟುಕೊಂಡಳು. ಶಿವಲಿಂಗ ಪೂಜೆಗೆ ಗಂಡನಿಗೆ ನಿತ್ಯವೂ ಬೇಕಾಗುವ ಸಲಕರಣೆಗಳನ್ನು ಒದಗಿಸಿಕೊಡುವುದರಲ್ಲಿ ಸಹಕಾರಿಯಾದಳು. ಆತನು ಆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಅಭಿಷೇಕ, ಪುಷ್ಪ, ಧೂಪ, ದೀಪ, ಚಿತಾಭಸ್ಮಗಳಿಂದ ಪೂಜಿಸಿ ನೈವೇದ್ಯ ಮಾಡಿದ ನಂತರವೇ ಗಂಡ ಹೆಂಡಿರು ಊಟ ಮಾಡುವ ಪದ್ಧತಿಯನ್ನಿಟ್ಟುಕೊಂಡರು. ಎಷ್ಟೋ ದಿನಗಳು ಕಳೆದು ಹೋದವು. ಒಂದು ದಿನ ಆತನಿಗೆ ಎಷ್ಟು ಹುಡುಕಾಡಿದರೂ ಶಿವಪೂಜೆಗೆ ಚಿತಾಭಸ್ಮ ದೊರೆಯದಾಯಿತು. ಬಹು ದಿವಸಗಳಿಂದ ನಡೆಸಿಕೊಂಡು ಬಂದ ವೃತವು ವ್ಯರ್ಥವಾಗಬಾರದೆಂಬ ವಿಚಾರದಿಂದ
ಹೆಂಡತಿಯ ಸಲಹೆಯಂತೆ ಆತನು ಹೆಂಡತಿ ಸಮೇತನಾಗಿ ತನ್ನ ಗುಡಿಸಲಿಗೆ ಬೆಂಕಿ ಹಚ್ಚಿದನು. ಅದೇ ಚಿತಾಭಸ್ಮದಿಂದ ಶಿವಲಿಂಗವನ್ನು ಪೂಜಿಸಿದನು. ಪೂಜೆಯಾದ ನಂತರ ನಿತ್ಯ ಪದ್ಧತಿಯಂತೆ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಲು ಹೆಂಡತಿಯನ್ನು ಕೂಗಿ ಕರೆದನು. ಅವಳು ತಕ್ಷಣವೇ ಓಡಿ ಬಂದು ಭಕ್ತಿಯಿಂದ ತೀರ್ಥ ಪ್ರಸಾದಗಳನ್ನು ಸೇವಿಸಿದಳು. ಆ ಗುಡಿಸಲು ಮೊದಲಿದ್ದಂತೆಯೇ ಕಂಗೊಳಿಸತೊಡಗಿತ್ತು. ಇದೆಲ್ಲ ಪರಮೇಶ್ವರನ ಲೀಲೆ ಎಂದರಿತು ದಂಪತಿಗಳಿಬ್ಬರು ಭಕ್ತಿ ಪರವಶರಾದರು. ಆಗ ಅವರಿಗೆ ಶಿವನ ಸಾಕ್ಷಾತ್ಕಾರವಾಯಿತು. ಶಿಷ್ಯರೇ, ಗುರುವಚನದಲ್ಲಿ ವಿಶ್ವಾಸವಿಟ್ಟವನಿಗೆ ಆತನ ಭಾವನೆಯಂತೆಯೇ ಫಲಪ್ರಾಪ್ತಿಯಾಗುವುದೆಂಬುದರಲ್ಲಿ ಸಂದೇಹವಿಲ್ಲ ಎಂದು ವಿವರಣೆ ನೀಡಿದರು. ಸಾಯಂಕಾಲದ ವೇಳೆಯಲ್ಲಿ ಗುರುಗಳು ಸಹಜವಾಗಿ ಸಂಗಮದತ್ತ ಹೋದರು. ನರಹರಿಯು ಶ್ರದ್ಧೆ ಉಪವಾಸಗಳಿಂದ ಕಷ್ಟಪಟ್ಟು ಆ ಕಟ್ಟಿಗೆಗೆ ನೀರು ಹೊತ್ತು ಹಾಕುತ್ತಿರುವುದನ್ನು ಕಣ್ಣಾರೆ ನೋಡಿದರು. ಆ ಭಕ್ತನ ಮೇಲೆ ಅವರಿಗೆ ಕರುಣೆ ಉಂಟಾಯಿತು. ತಮ್ಮ ಕಮಂಡಲೋದಕವನ್ನು ಆತ ನಡೆಸಿದ್ದ ಕಟ್ಟಿಗೆಗೆ ಸಿಂಪಡಿಸಿದರು. ತಕ್ಷಣವೇ ಆ ಕಟ್ಟಿಗೆಯು ಚಿಗುರೊಡೆದು ಹಸುರಾಗಿ ಕಂಗೊಳಿಸತೊಡಗಿತು. ಅದರೊಂದಿಗೆ ನರಹರಿಯ ಕುಷ್ಠರೋಗ ನಿವಾರಣೆಯಾಗಿ ಆತನ ದೇಹವು ಸುವರ್ಣ ಕಾಂತಿ ತಳೆಯಿತು. ನರಹರಿಯು ಭಕ್ತಿ ಪರವಶನಾಗಿ ಗುರುಗಳನ್ನು ಸ್ತೋತ್ರ ಮಾಡತೊಡಗಿದನು. ಜನ್ಮತಃ ಕವಿಯಾಗಿದ್ದ ನರಹರಿಯ ಸುಶ್ರಾವ್ಯವಾಗಿ ಅಷ್ಟಕವನ್ನು ರಚಿಸಿ ಹಾಡಿದನು. ಗುರುಗಳು ಸಂಪ್ರೀತರಾಗಿ ಆತನಿಗೆ ಯೋಗೀಶ್ವರನೆಂಬ ಅಭಿಧಾನದಿಂದ ಕೂಗಿದರು. ನಂತರ ನರಹರಿಯು ಕುಟುಂಬ ಸಮೇತನಾಗಿ ಗಾಣಗಾಪುರದಲ್ಲಿಯೇ ಉಳಿದನು. ಗುರುಗಳು ಆತನ ಮೇಲಿನ ಪ್ರೀತಿಯಿಂದ ಅವನಿಗೆ ವಿದ್ಯಾಸರಸ್ವತಿ ಮಂತ್ರವನ್ನು ಉಪದೇಶ ಮಾಡಿದರೆಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 40ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 41ನೇ ಅಧ್ಯಾಯ. ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಗುರುಗಳ ಕೀರ್ತಿಯು ನಾಡಿನ ತುಂಬೆಲ್ಲ ಹರಡಿ ಹೋಗಿತ್ತು. ಅದನ್ನು ಜನಮುಖದಿಂದ ತಿಳಿದ ನಿಮ್ಮ ಪೂರ್ವಜನಾದ ಸಾಯಂದೇವನು ಗುರುಗಳಲ್ಲಿ ಭಕ್ತಿ ಹೊಂದಿ ಅವರನ್ನು ಪುನರ್ದರ್ಶನ ಮಾಡಿಕೊಳ್ಳುವ ಲವಲವಿಕೆಯಿಂದ ಗಾಣಗಾಪುರಕ್ಕೆ ಬಂದನು. ಗಾಣಗಾಪುರವು ದೂರದಿಂದ ದೃಷ್ಟಿಗೆ ಬಿದ್ದೊಡನೆಯೇ ನಿಂತಲ್ಲಿಯೇ ಸಾಷ್ಟಾಂಗ ನಮಸ್ಕಾರ ಹಾಕಿದನು. ಮಠಕ್ಕೆ ಬಂದು ಗುರುಗಳನ್ನು ಕಂಡು ಅವರ ಚರಣ ಕಮಲಗಳ ಮೇಲೆ ಬಹು ಭಕ್ತಿಯಿಂದ ಹೊರಳಾಡಿದನು. ಗುರುಗಳನ್ನು ನಾನಾ ಬಗೆಯಿಂದ ಸ್ತುತಿಸಿ ಜೈ ಜೈಕಾರ ಮಾಡಿದನು. ಗುರುಗಳು ಸಂತುಷ್ಟರಾಗಿ ಆತನ ತಲೆಯ ಮೇಲೆ ಹಸ್ತವನ್ನಿಟ್ಟು, ಸಾಯಂದೇವ, ನೀನು ನಮ್ಮ ಪರಮಭಕ್ತನು. ನಿನಗೆ ವಂಶ ಪರಂಪರೆಯಾಗಿಯೂ ನಮ್ಮ ಸೇವಾ ಭಾಗ್ಯ ಲಭಿಸುವುದು. ನೀನು ಬೇಗ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಅಶ್ವತ್ಥ ಸೇವೆಯನ್ನು ಮುಗಿಸಿಕೊಂಡು ಬಾ. ಇಂದು ನಮ್ಮ ಪಂಕ್ತಿಯಲ್ಲಿಯೇ ಭೋಜನವಾಗಲಿ ಎಂದು ಹೇಳಿದರು. ಸಾಯಂದೇವನು ಗುರುಗಳ ಆದೇಶದಂತೆ ಸ್ನಾನ ಅಶ್ವತ್ಥ ಸೇವೆಗಳನ್ನು ಮುಗಿಸಿಕೊಂಡು ಬಂದು ಗುರುಪೂಜೆ ಮಾಡಿ ಶ್ರೀ ಗುರುಗಳಿಗೆ ಭಿಕ್ಷೆ ಹಾಕಿದನು. ಶಿಷ್ಯರು ಸಮೇತರಾಗಿ ಗುರುಗಳು ಅಂದು ಬಹು ತೃಪ್ತಿಯಿಂದ ಊಟ ಮಾಡಿದರು. ಊಟದ ನಂತರ ಗುರುಗಳು ಸಾಯಂದೇವನಿಗೆ, ನೀನು ಎಲ್ಲಿರುವಿ? ನಿನ್ನ ಹೆಂಡತಿ ಮಕ್ಕಳೆಲ್ಲಿರುವರು? ನಿಮ್ಮ ಕ್ಷೇಮ ಸಮಾಚಾರವೇನು ಎಂದು ಮುಂತಾಗಿ ಪ್ರಶ್ನೆ ಮಾಡಿದರು. ಅದಕ್ಕೆ ಸಾಯಂದೇವನು, ಗುರುವೇ, ತಮ್ಮ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ. ಸದ್ಯಕ್ಕೆ ಉತ್ತರ ಕಂಚಿಯಲ್ಲಿ ವಾಸವಾಗಿರುವೆವು. ತಮ್ಮಂದಿರ ಮೇಲೆ ನನ್ನ ಮಕ್ಕಳ ಸಂಸಾರ ಭಾರವಿಟ್ಟು ನಿಮ್ಮ ಸನ್ನಿಧಿಯಲ್ಲಿಯೇ ಆಯುಷ್ಯ ತೀರಿಸಬೇಕೆಂಬ ಅಭಿಲಾಷೆ ನನ್ನದಾಗಿದೆ ಎಂದು ನುಡಿದನು. ಗುರುಗಳು, ನಮ್ಮ ಸೇವೆ ಬಹಳ ಕಠಿಣವಾಗಿದೆ ಸಾಯಂದೇವ. ಯಾಕೆಂದರೆ ನಾವು ಊರಲ್ಲಿಲ್ಲವೆವೋ ಅರಣ್ಯದಲ್ಲಿರುವೆವೋ ಹೇಳಲಿಕ್ಕಾಗದು ಎಂದು ನುಡಿದರು. ಅಂಥ ಸ್ಥಿರ ಮನಸ್ಸು ನಿನಗಿದ್ದರೆ ಇಂದಿನಿಂದಲೇ ನೀನು ನಮ್ಮ ಸೇವೆಯನ್ನು ಕೈಗೊಳ್ಳಬಹುದು ಎಂದು ಅಭಯವನ್ನಿತ್ತರು. ಸಾಯಂದೇವನು ಗುರು ಸೇವೆಯಲ್ಲಿ ನಿರತನಾದನು. 4 ತಿಂಗಳ ಕಾಲ ಕಳೆಯಿತು. ಒಂದು ದಿನ ಸಾಯಂಕಾಲ ಗುರುಗಳು ಸಾಯಂದೇವನೊಬ್ಬನನ್ನೇ ಸಂಗಡ ಕರೆದುಕೊಂಡು ಸಂಗಮಕ್ಕೆ ಹೋದರು. ಮರದಡಿಯಲ್ಲಿ ಮಾತನಾಡುತ್ತಾ ಕುಳಿತಾಗ ಒಮ್ಮಿಂದೊಮ್ಮೆಲೆ ಬಿರುಗಾಳಿ ಬೀಸಿ ಮಳೆ ಸುರಿಯಲಾರಂಭಿಸಿತು. ಸಾಯಂದೇವನು ಮಳೆಯ ಹನಿಗಳು ಗುರುಗಳಿಗೆ ಸಿಡಿಯದಂತೆ ತನ್ನ ಅಂಗವಸ್ತ್ರವನ್ನು ಗುರುಗಳಿಗೆ ಮರೆ ಮಾಡಿಕೊಂಡು ನಿಂತನು. ಮಳೆಯು ಸ್ವಲ್ಪ ಕಡಿಮೆಯಾಯಿತು. ತಂಗಾಳಿ ಬೀಸತೊಡಗಿತು. ಗುರುಗಳು ಸಾಯಂದೇವನ ಶ್ರದ್ಧೆಯನ್ನು ಪರೀಕ್ಷೆ ಮಾಡಲೆಂದು, ಸಾಯಂದೇವ, ನನಗೀಗ ಚಳಿಯಾಗತೊಡಗಿದೆ. ನೀನು ಬೇಗ ಮಠಕ್ಕೆ ಹೋಗಿ ಅಗ್ಗಿಷ್ಟಿಕೆಯನ್ನು ಹೊತ್ತಿಕೊಂಡು ಬಾ ಎಂದು ಹೇಳಿದರು. ಸಾಯಂದೇವನು
ಅಪ್ಪಣೆ ಗುರುಗಳೇ ಎಂದು ಹೊರಡತೊಡಗಿದನು. ಗುರುಗಳು ಆತನನ್ನು ಎಚ್ಚರಿಸುತ್ತಾ, ನೀನು ಹೋಗುವಾಗ ಅಥವಾ ಬರುವಾಗ ಎಡಬಲಗಳಿಗೆ ತಿರುಗಿ ನೋಡದಂತೆ ಬಾ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದರು. ಸಾಯಂದೇವನು ಗುರುಗಳ ನಾಮಸ್ಮರಣೆ ಮಾಡುತ್ತಾ ಅವಸರದಿಂದ ಹೊರಟನು. ರಾತ್ರಿಯಾಗಿತ್ತು. ಅದರಲ್ಲಿಯೂ ಆಕಾಶದ ತುಂಬೆಲ್ಲ ಮೋಡ ಕವದಿತ್ತು. ಮಿಂಚಿದಾಗ ಮಾತ್ರ ಸ್ವಲ್ಪ ದಾರಿ ಕಾಣಿಸುತ್ತಿತ್ತು. ಅಂಥದರಲ್ಲಿಯೇ ಸಾಯಂದೇವನು ಅಗಸೆಯ ಬಾಗಿಲಿಗೆ ಬಂದು ತಲುಪಿದನು. ಮಠಕ್ಕೆ ಹೋಗಿ ದ್ವಾರಪಾಲಕನಿಗೆ ವಿಷಯ ತಿಳಿಸಿ ಅವಸರದಿಂದ ಅಗ್ಗಿಷ್ಟಿಕೆಯನ್ನು ಸಿದ್ಧಪಡಿಸಿಕೊಂಡು ಸಂಗಮದತ್ತ ಹೊರಟನು. ಅರ್ಧ ದಾರಿ ಸಾಗಿದಾಗ ಗುರುಗಳು ಎಡಬಲಗಳ ಕಡೆಗೆ ನೋಡಬೇಡ ಎಂದು ಯಾಕೆ ಸೂಚಿಸಿದರು ಎಂಬ ಕುತೂಹಲದಿಂದ ಬಲಕ್ಕೆ ನೋಡಿದನು. ದೊಡ್ಡ ಘಟ ಸರ್ಪವೊಂದು ಆತನೊಂದಿಗೆ ಮಾರ್ಗದ ಬದಿಯಿಂದ ಧಾವಿಸಿ ಬರತೊಡಗಿತ್ತು. ಭೀತಿಗೊಂಡು ಎಡಕ್ಕೆ ನೋಡಿದನು. ಅಲ್ಲಿಯೂ ಅಂಥದೇ ಒಂದು ಸರ್ಪ ಎಡಬದಿಯ ರಸ್ತೆಗುಂಟ ಧಾವಿಸಿ ಈತನೆಡೆಗೆ ಬರತೊಡಗಿತ್ತು. ಸಾಯಂದೇವನ ಎದೆಯಲ್ಲಿ ನೀರು ಸುರಿಯುವುದಂತಾಯಿತು. ಜೀವನ ಮೇಲಿನ ಹಂಗು ದೊರೆಯದು ಅಂಗಿಷ್ಟಿಕೆಯೊಂದಿಗೆ ಸಂಗಮದತ್ತ ಓಡತೊಡಗಿದನು. ಗುರುನಾಮವು ಆತನ ನಾಲಿಗೆಯಲ್ಲಿ ನಲಿದಾಡುತ್ತಿರಲು ಸಹಸ್ರ ದೀಪಗಳ ಬೆಳಕಿನಲ್ಲಿ ಗುರುಗಳು ಬಹಳಷ್ಟು ಜನರೊಂದಿಗೆ ಕುಳಿತಿರುವುದು ದೂರದಿಂದಲೇ ಆತನಿಗೆ ಗೋಚರಿಸಿತು. ಆದರೆ ಗುರುಗಳನ್ನು ಸಮೀಪಿಸುತ್ತಿದ್ದಂತೆಯೇ ಅವೆಲ್ಲ ಅದೃಶ್ಯವಾಗಿ ಹೋದವು. ಆತನನ್ನು ಬೆಂಬತ್ತಿ ಬಂದ ಸರ್ಪಗಳು ಸಂಗಮಕ್ಕೆ ಬಂದೊಡನೆಯೇ ಕಾಣದಂತಾದವು. ಸಾಯಂದೇವನು ಅಗ್ಗಿಷ್ಟಿಕೆಯನ್ನು ಗುರುಗಳೆದುರು ತಂದಿಟ್ಟು ಬೆಂಕಿಯನ್ನು ಪ್ರಜ್ವಲಗೊಳಿಸತೊಡಗಿದನು. ಅಂಥ ಚಳಿಯಲ್ಲಿಯೂ ಆತನ ಮುಖದ ಮೇಲೆ ಮೂಡಿದ್ದ ಬೆವರು ಹನಿಗಳನ್ನು ಗಮನಿಸಿದ ಗುರುಗಳು, ನೀನು ಇಷ್ಟೇಕೆ ಹಂಜಿರುವಿ ಎಂದು ಸಾಯಂದೇವನಿಗೆ ಪ್ರಶ್ನೆ ಮಾಡಿದರು. ಸಾಯಂದೇವನು ಉತ್ತರಿಸದೆ ಅತ್ತಿತ್ತ ನೋಡಿದಾಗ, ಓಹೋ, ಆ ಸರ್ಪಗಳನ್ನು ನಾವೇ ನಿನ್ನ ಬೆಂಬಲಕ್ಕಾಗಿ ಕಳಿಸಿಕೊಟ್ಟಿದ್ದೆವು ಎಂದು ಹೇಳಿ ನಗತೊಡಗಿದರು. ಸಾಯಂದೇವನು, ಗುರುವೇ, ನನ್ನ ಭಕ್ತಿ ಇನ್ನಷ್ಟು ಸ್ಥಿರವಾಗುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿದನು. ಗುರುಗಳು ಆ ರಾತ್ರಿಯನ್ನು ಅಲ್ಲಿಯೇ ಕಳೆಯುವ ಉದ್ದೇಶದಿಂದ ಸಾಯಂದೇವನಿಗೆ ಒಂದು ಕಥೆಯನ್ನು ಹೇಳಿತೊಡಗಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 41ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 42ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಯಂದೇವನೇ, ಕೇಳು. ಗುರು ಸೇವೆಯನ್ನು ಮಾಡುವುದು ಎಷ್ಟು ಕಠಿಣವಾಗಿದೆ ಎಂಬ ಬಗ್ಗೆ ನಿನಗೊಂದು ಕತೆ ಹೇಳುವೆವು. ಬ್ರಹ್ಮಾಂಶ ಸಂಭೂತವಾದ ತ್ವಷ್ಟ ಬ್ರಹ್ಮನಿಗೆ ವಿನಯಶೀಲನೆಂಬ ಮಗನಿದ್ದನು. ಆತನು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗೆ ಒಂದು ಮಳೆಗಾಲದಲ್ಲಿ ಗುರುಗಳ ಕುಟೀರವು ಸೋರತೊಡಗಿತು. ಆದ್ದರಿಂದ ಗುರುಗಳು ಆತನಿಗೆ ಬೇರೊಂದು ಪರ್ಣಕುಟಿಯನ್ನು ನಿರ್ಮಿಸಲು ತಿಳಿಸಿದರು. ಅದೇ ಸಮಯದಲ್ಲಿ ಗುರುಪತ್ನಿಯು ತನಗೆ ಹೊಲಿಗೆ ಇಲ್ಲದ ಕುಪ್ಪಸವನ್ನು ತಂದುಕೊಡು ಎಂದು ಆಜ್ಞೆ ಮಾಡಿದಳು. ಗುರುಪುತ್ರನು ತನಗೆ ನೀರ ಮೇಲೆ ನಡೆಯುವುದಕ್ಕೂ ಮನಬಂದಂತೆ ಚಲಿಸುವುದಕ್ಕೂ ಸಮರ್ಥವಾದ ಒಂದು ಜೊತೆ ಪಾದುಕೆಗಳು ಬೇಕೆಂದು ತಿಳಿಸಿದನು. ಗುರುಪುತ್ರಿಯು ತನಗೆ ಬೇಕಾದಲ್ಲಿಗೆ ತೆಗೆದುಕೊಂಡು ಹೋಗಲು ಬರುವಂಥ ಒಂದು ಮನೆ ಬೇಕು ಎಂದು ಅದೇ ಸಮಯದಲ್ಲಿ ಹೇಳಿದಳು. ಆ ಬ್ರಹ್ಮಚಾರಿಯು ದಿಕ್ಕುಗಾಣದೆ ಗುರುನಾಮಸ್ಮರಣೆ ಮಾಡುತ್ತಾ ಹೊರಟನು. ಆತನಿಗೆ ಅವಧೂತನೊಬ್ಬನ ದರ್ಶನವಾಯಿತು. ಅವಧೂತನು ಆತನಿಗೆ ಕಾಶಿಯಾತ್ರೆಯ ಮಹತ್ವ ತಿಳಿಸಿ, ನೀನು ವಿಶ್ವನಾಥನ ದರ್ಶನ ಪಡೆದರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುವವು. ನನ್ನೊಂದಿಗೆ ಕಾಶಿಗೆ ಬಾ ಎಂದು ನುಡಿದು ಆತನನ್ನು ಮನೋವೇಗದಿಂದ ಕಾಶಿ ಕ್ಷೇತ್ರಕ್ಕೆ ಕರೆದೊಯ್ದು ವಿಶ್ವನಾಥನ ದರ್ಶನ ಮಾಡಿಸಿದನು. ವಿಶ್ವನಾಥನು ವಿನಯಶೀಲನಿಗೆ ಪ್ರತ್ಯಕ್ಷನಾಗಿ ಆತ ಬಯಸಿದ ವಸ್ತುಗಳನ್ನು ವರವಾಗಿ ಕೊಟ್ಟನು. ಅವುಗಳನ್ನೆಲ್ಲ ಬ್ರಹ್ಮಚಾರಿಯು ಗುರು, ಗುರುಪತ್ನಿ, ಗುರುಪುತ್ರ, ಪುತ್ರಿಯರಿಗೆ ಸಕಾಲಕ್ಕೆ ತಂದು ಒದಗಿಸಿದನು. ಗುರುಗಳು ಆತನ ಮೇಲೆ ಪ್ರಸನ್ನರಾಗಿ ಆಶೀರ್ವದಿಸಿದರು. ಮುಂದೆ ಅದೇ ಶಿಷ್ಯನು ವಿಶ್ವಕರ್ಮನೆಂಬ ಬಿರುದು ಪಡೆದು ಪ್ರಖ್ಯಾತರಾದರೆಂದು ಗುರುಗಳು ಸಾಯಂದೇವನಿಗೆ ತಿಳಿಸಿ, ಗುರುಸೇವೆಯು ಇಷ್ಟು ಕಠಿಣವಾಗಿದೆ ಎಂದು ಹೇಳಿದರು. ಸಾಯಂದೇವನು ಗುರುಮಹಿಮೆಯನ್ನು ಹಾಡಿ ಹೊಗಳಲು ಗುರುಗಳು ಸಂಪ್ರೀತರಾದರು. ಇನ್ನು ಮೇಲೆ ಕುಟುಂಬ ಸಮೇತ ಗಾಣಗಾಪುರದಲ್ಲಿಯೇ ವಾಸ ಮಾಡು ಎಂದು ಆಜ್ಞೆ ಮಾಡಿ ಆಶೀರ್ವದಿಸಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 42ನೇ ಅಧ್ಯಾಯವು ಮುಕ್ತಾಯವಾಯಿತು. ಶ್ರೀ ಗುರುಚರಿತ್ರೆ 43ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ. ಗುರುವಾಜ್ಞೆಯಂತೆ ನಿಮ್ಮ ಪೂರ್ವಜನಾದ ಸಾಯಂದೇವನು ಕುಟುಂಬ ಸಮೇತನಾಗಿ ಬಂದು
ಗಾಣಗಾಪುರದಲ್ಲಿಯೇ ಇರತೊಡಗಿದನು. ಗುರುಗಳು ಅವರೆಲ್ಲರನ್ನೂ ತಮ್ಮ ವರದ ಹಸ್ತದಿಂದ ಆಶೀರ್ವದಿಸಿದರು. ಸಾಯಂದೇವನ ಮಗನಾದ ನಾಗನಾಥನನ್ನು ಕೃಪಾದೃಷ್ಟಿಯಿಂದ ನೋಡಿದರು. ಅಂದು ಅನಂತ ಚತುರ್ದಶಿ ಇದ್ದ ಪ್ರಯುಕ್ತ ಸಾಯಂದೇವನು ಗುರುಗಳನ್ನೇ ಅನಂತನೆಂಬ ಭಾವನೆಯಿಂದ ತನ್ನ ಮಡದಿಯಿಂದೊಡಗೂಡಿಕೊಂಡು ಬಹು ಭಕ್ತಿಯಿಂದ ಪೂಜಿಸಿ ಅನಂತರ ವ್ರತ ಕಥೆಗಳನ್ನು ಶ್ರವಣ ಮಾಡಿದರು. ನಾಮಧಾರಕ ಗುರುಗಳು ತ್ರಿಮೂರ್ತಿಗಳ ಪೂರ್ಣಾವತಾರರಾದ ಪ್ರಯುಕ್ತ ಯಾವ ವ್ರತ ಪೂಜೆಗಳನ್ನು ಮಾಡಿದರೂ ಅವು ನೇರವಾಗಿ ಗುರುಗಳಿಗೆ ಸಲ್ಲುತ್ತಿದ್ದವೆಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 43ನೇ ಅಧ್ಯಾಯವು ಮುಕ್ತಾಯವಾಯಿತು.